ಒಂದನೆಯ ಪ್ರಶ್ನೆ, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಒಂದನೆಯ ಆಪ್ಷನ್ ಹೈಕೋರ್ಟ್, ಎರಡನೆಯ ಆಪ್ಷನ್ ಲೋಕಸಭೆ, ಮೂರನೆಯ ಆಪ್ಷನ್ ರಾಜ್ಯಸಭೆ, ನಾಲ್ಕನೆಯ ಆಪ್ಷನ್ ಸುಪ್ರೀಂ ಕೋರ್ಟ್. ಸರಿ ಉತ್ತರ ರಾಜ್ಯಸಭೆ. ಎರಡನೆಯ ಪ್ರಶ್ನೆ, 1857ರಲ್ಲಿ ಯಾವ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು? ಒಂದನೆಯ ಆಪ್ಷನ್ ಬುಂದೇಲ್ಖಂಡ್ ವಿಶ್ವವಿದ್ಯಾಲಯ, ಎರಡನೆಯ ಆಪ್ಷನ್ ಬಾಂಬೆ ವಿಶ್ವವಿದ್ಯಾಲಯ, ಮೂರನೆಯ ಆಪ್ಷನ್ ಪಂಜಾಬ್ ವಿಶ್ವವಿದ್ಯಾಲಯ, ನಾಲ್ಕನೆಯ ಆಪ್ಷನ್ ಅಲಹಾಬಾದ್ ವಿಶ್ವವಿದ್ಯಾಲಯ. ಸರಿ ಉತ್ತರ ಬಾಂಬೆ ವಿಶ್ವವಿದ್ಯಾಲಯ. ಮೂರನೆಯ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಶೃಂಗ ರಾಜವಂಶವನ್ನು ಸ್ಥಾಪಿಸಿದರು? ಒಂದನೆಯ ಆಪ್ಷನ್ ದೇವಭೂತಿ, ಎರಡನೆಯ ಆಪ್ಷನ್ ಅಗ್ನಿಮಿತ್ರ, ಮೂರನೆಯ ಆಪ್ಷನ್ ವಾಸುಮಿತ್ರ, ನಾಲ್ಕನೆಯ ಆಪ್ಷನ್ ಪುಷ್ಯಮಿತ್ರ. ಸರಿ ಉತ್ತರ ಪುಷ್ಯಮಿತ್ರ. ನಾಲ್ಕನೆಯ ಪ್ರಶ್ನೆ, ಭಾರತದಲ್ಲಿ ಉದ್ಯೋಗಿಗಳ ಜನಸಂಖ್ಯೆಯು ಡ್ಯಾಶ್ ಜನರನ್ನು ಒಳಗೊಂಡಿರುವುದಿಲ್ಲ. ಒಂದನೆಯ ಆಪ್ಷನ್ 16 ವರ್ಷಗಳು, ಎರಡನೆಯ ಆಪ್ಷನ್ 14 ವರ್ಷಗಳು, ಮೂರನೆಯ ಆಪ್ಷನ್ 20 ವರ್ಷಗಳು, ನಾಲ್ಕನೆಯ ಆಪ್ಷನ್ 17 ವರ್ಷಗಳು. ಸರಿ ಉತ್ತರ 14 ವರ್ಷಗಳು. ಐದನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಉಲ್ಲೇಖಿಸಲಾಗಿದೆ? ಒಂದನೆಯ ಆಪ್ಷನ್ 9, ಎರಡನೆಯ ಆಪ್ಷನ್ 10, ಮೂರನೆಯ ಆಪ್ಷನ್ 8, ನಾಲ್ಕನೆಯ ಆಪ್ಷನ್ 11. ಸರಿ ಉತ್ತರ 11. ಆರನೆಯ ಪ್ರಶ್ನೆ, ರಾಶೇಶ್ವರ್ ಸೈಕಿಯ ಬಾರ್ಬಿಯನ್ ಡ್ಯಾಶ್ ನೃತ್ಯಕ್ಕೆ ಸಂಬಂಧಿಸಿದೆ. ಒಂದನೆಯ ಆಪ್ಷನ್ ಕುಚಿಪುಡಿ, ಎರಡನೆಯ ಆಪ್ಷನ್ ಸತ್ರಿಯ, ಮೂರನೆಯ ಆಪ್ಷನ್ ಒಡಿಸ್ಸಿ, ನಾಲ್ಕನೆಯ ಆಪ್ಷನ್ ಭರತನಾಟ್ಯ. ಸರಿ ಉತ್ತರ ಸತ್ರಿಯ. ಏಳನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ಸಾಂಪ್ರದಾಯಿಕವಲ್ಲದ ಇಂಧನ ಮೂಲಗಳು ಲಭ್ಯವಿವೆ? ಒಂದನೆಯ ಆಪ್ಷನ್ ಉಬ್ಬರವಿಳಿತದ ಶಕ್ತಿ ಮಾತ್ರ, ಎರಡನೆಯ ಆಪ್ಷನ್ ಸೌರ ಮತ್ತು ಪವನಶಕ್ತಿ ಮಾತ್ರ, ಮೂರನೇ ಆಪ್ಷನ್ ಸೌರಶಕ್ತಿ ಮಾತ್ರ, ನಾಲ್ಕನೇ ಆಪ್ಷನ್ ಉಬ್ಬರವಿಳಿತ ಗಾಳಿ ಮತ್ತು ಸೌರಶಕ್ತಿ. ಸರಿ ಉತ್ತರ ಉಬ್ಬರವಿಳಿತ ಗಾಳಿ ಮತ್ತು ಸೌರಶಕ್ತಿ. ಎಂಟನೆಯ ಪ್ರಶ್ನೆ, ಕೆಳಗಿನವರಲ್ಲಿ ಬಾಂಗ್ಲಾದೇಶದ ಗ್ರಾಮೀಣ ಬ್ಯಾಂಕಿನ ಸ್ಥಾಪಕರು ಯಾರು? ಒಂದನೇ ಆಪ್ಷನ್ ಮೊಹಮ್ಮದ್ ಯೂನಸ್, ಎರಡನೇ ಆಪ್ಷನ್ ಅಬ್ದುಸ್ ಸಲಾಂ, ಮೂರನೇ ಆಪ್ಷನ್ ಮುಜಾಫರ್ ಅಹ್ಮದ್, ನಾಲ್ಕನೇ ಆಪ್ಷನ್ ಮೆಹಬೂಬ್ ಉಲ್ ಹಕ್. ಸರಿ ಉತ್ತರ ಮೊಹಮ್ಮದ್ ಯೂನಸ್. ಒಂಬತ್ತನೆಯ ಪ್ರಶ್ನೆ, ವಿನೆಗರ್ನಲ್ಲಿರುವ ಆಮ್ಲದ ರಾಸಾಯನಿಕ ಹೆಸರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಒಂದನೇ ಆಪ್ಷನ್ ನೈಟ್ರಿಕ್ ಆಮ್ಲ, ಎರಡನೇ ಆಪ್ಷನ್ ಫಾರ್ಮಿಕ್ ಆಮ್ಲ, ಮೂರನೇ ಆಪ್ಷನ್ ಮಲೋನಿಕ್ ಆಮ್ಲ, ನಾಲ್ಕನೇ ಆಪ್ಷನ್ ಅಸಿಟಿಕ್ ಆಮ್ಲ. ಸರಿ ಉತ್ತರ ಅಸಿಟಿಕ್ ಆಮ್ಲ. ಹತ್ತನೆಯ ಪ್ರಶ್ನೆ, ಡ್ಯಾಶ್ ಆರ್ಥಿಕತೆಯಲ್ಲಿನ ಎಲ್ಲ ಸಂಸ್ಥೆಗಳ ಒಟ್ಟು ಮೌಲ್ಯದ ಒಟ್ಟು ಮೊತ್ತ. ಒಂದನೇ ಆಪ್ಷನ್ NI, ಎರಡನೇ ಆಪ್ಷನ್ GNP, ಮೂರನೇ ಆಪ್ಷನ್ GDP, ನಾಲ್ಕನೇ ಆಪ್ಷನ್ NNP. ಸರಿ ಉತ್ತರ GDP. 11ನೆಯ ಪ್ರಶ್ನೆ, ದಕ್ಷಿಣ ಏಷ್ಯಾ ಕ್ರೀಡಾಕೂಟವನ್ನು ಮೊದಲು ಯಾವ ವರ್ಷದಲ್ಲಿ ನಡೆಸಲಾಯಿತು? ಒಂದನೇ ಆಪ್ಷನ್ 1990, ಎರಡನೇ ಆಪ್ಷನ್ 1988, ಮೂರನೇ ಆಪ್ಷನ್ 1984, ನಾಲ್ಕನೇ ಆಪ್ಷನ್ 1985. ಸರಿ ಉತ್ತರ 1984. 12ನೆಯ ಪ್ರಶ್ನೆ, ತ್ರಿಶೂರಪುರಂ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಕೇರಳ, ಎರಡನೇ ಆಪ್ಷನ್ ಕರ್ನಾಟಕ, ಮೂರನೇ ಆಪ್ಷನ್ ಆಂಧ್ರ ಪ್ರದೇಶ್, ನಾಲ್ಕನೇ ಆಪ್ಷನ್ ತಮಿಳುನಾಡು. ಸರಿ ಉತ್ತರ ಕೇರಳ. 13ನೇ ಪ್ರಶ್ನೆ, ವಿಟಮಿನ್ ಸಿ ಡ್ಯಾಶ್ ಆಗಿದೆ. ಒಂದನೇ ಆಪ್ಷನ್ ಪ್ರತಿಜನಕ, ಎರಡನೇ ಆಪ್ಷನ್ ಪ್ರತಿಜೀವಕ, ಮೂರನೇ ಆಪ್ಷನ್ ಉತ್ಕರ್ಷಣ ನಿರೋಧಕ, ನಾಲ್ಕನೇ ಆಪ್ಷನ್ ಆ್ಯಂಟಿವೈರಸ್. ಸರಿ ಉತ್ತರ ಉತ್ಕರ್ಷಣ ನಿರೋಧಕ. 14ನೇ ಪ್ರಶ್ನೆ, ಚದುರಂಗದ ಚೌಕಗಳ ಸಮತಲ ಸಾಲುಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಒಂದನೇ ಆಪ್ಷನ್ ಪ್ಯಾದೆಗಳು, ಎರಡನೇ ಆಪ್ಷನ್ ಶ್ರೇಯಾಂಕಗಳು, ಮೂರನೇ ಆಪ್ಷನ್ ಬಿಷಪ್ಗಳು, ನಾಲ್ಕನೇ ಆಪ್ಷನ್ ಕಡತಗಳು. ಸರಿ ಉತ್ತರ ಶ್ರೇಯಾಂಕಗಳು. 15ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮದ ಪ್ರಮುಖ ಕೇಂದ್ರವೆಂದು ಪರಿಗಣಿಸಬಹುದು? ಒಂದನೇ ಆಪ್ಷನ್ ಸೂರತ್, ಎರಡನೇ ಆಪ್ಷನ್ ಭೋಪಾಲ್, ಮೂರನೇ ಆಪ್ಷನ್ ಕಾಶ್ಮೀರ್, ನಾಲ್ಕನೇ ಆಪ್ಷನ್ ಬೆಂಗಳೂರು. ಸರಿ ಉತ್ತರ ಬೆಂಗಳೂರು.